to my party, we're just getting started. A life is a dream or a nightmare scarring. Hand me a drink cause I think I'm going all in. Get me a shrink who can catch me when I'm falling. Cover up my scars, flip the handlebars, crashing in my car, wake up in a bar. I'll be a superstar, just on my avatar. This world is so bizarre, empty out the reservoir. Yeah, I'm taking 6 shots, yeah, straight to the face. And I wanna get lost, I'm sick of this place. Don't know how to stop when I'm feeling this way. So I'm taking 6 shots till I'm feeling okay. ಆ್ಯಕ್ಚುಲಿ ಫ್ರೆಂಡ್ಸ್, ಬೈಕ್ ತೊಗೊಳಕ್ಕಿಂತ ಮುಂಚೆ ಒಂದು ಸತಿ ನಾನು ಅಲ್ಲಿ ಎಲ್ಲನೂ ಗಾಡಿದು ಪೂರ್ತಿ ಏನಾದರೂ ಸ್ಕ್ರ್ಯಾಚಸ್ ಆಗಿದೆಯಾ, ಏನಾದರೂ ಡ್ಯಾಮೇಜಸ್ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನೆಕ್ಸ್ಟು ನಾವು ರಿಟರ್ನ್ ಕೊಡಬೇಕಾದ್ರೂ ಕೂಡ ಸೇಮ್ ಅದೇ ಥರನೇ ಇರಬೇಕು. ಸೊ ಹಾಗಾಗಿ ಫಸ್ಟೇ ನಾವು ಚೆಕ್ ಮಾಡ್ಕೊಳ್ಳೋದು ಅದು ಬೆಟರ್ ಆಪ್ಷನ್ನು. ಸೊ ಅದಕ್ಕೆ ಪೂರ್ತಿ ಬಾಡಿ ಎಲ್ಲ ಒಂದು ಸತಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಗಾಡಿ PPF ಆಗಿರೋದ್ರಿಂದ ಏನಂತ ಪ್ರಾಬ್ಲಮ್ ಏನಿಲ್ಲ. ಒಂದು ಸಣ್ಣ ಪುಟ್ಟ ಅಲ್ಲಲ್ಲಿ ಸ್ವಲ್ಪ ಸ್ಕ್ರ್ಯಾಚಸ್ ಇದೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಕೆಳಗೆ ಒಂಚೂರು ಅಲ್ಲಲ್ಲಿ ಸ್ಕ್ರ್ಯಾಚಸ್ ಇದೆ. ಸೊ ಅಲ್ಲೇ ನಿಲ್ಲಿಸಿರ್ತಾರಲ್ವ, ಸೊ ಅದೇನೋ ಆಗಿರ್ಬೋದು. ಸೊ ಡ್ಯಾಶ್ ಬೋರ್ಡ್ ಅಂತೂ ಅದು ಸ್ವಲ್ಪ ಬ್ರೇಕ್ ಕೇಬಲ್ಸ್ ಏನೋ ಸ್ವಲ್ಪ ಇದು ಅನ್ನಿಸ್ತು ನನಗೆ. ಅದಕ್ಕೆ ಅವ್ರಿಗೆ ಹೇಳಿದೆ, ಅಡ್ಜಸ್ಟ್ ಚೆಕ್ ಮಾಡ್ತಾಯಿದ್ರು. ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. हाई बीम ऑन करो. साइड का लाइट, मेन लाइट, वाइट लाइट आता है ना, इंडिकेटर का. हाँ, इंडिकेटर का वाइट लाइट आता है ना. नहीं, आता है भाई. आता है. इंडिकेटर चलाएगा तो नहीं आएगा. इंडिकेटर ऑफ करके वो वाइट लाइट चलाओ बोल रहा हूँ. ನೋಡಿ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೈಟ್ ರೈಡರ್ DCR. ತುಂಬಾ ಖುಷಿ ಆಗ್ತದೆ. ಯಾಕೆಂದರೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಒಂದು ಸೂಪರ್ ಬೈಕ್ನ ಓಡಿಸ್ತಾ ಇರೋದು. ಸೊ ನನಗಲ್ಲಿ ಒಂದು ಕನ್ಫ್ಯೂಷನ್ ಏನಿತ್ತು ಅಂದರೆ, ಇಂಡಿಕೇಟರ್ ಲೈಟಲ್ಸ್ ಅಂದರೆ ಏನು ಫ್ರಂಟ್ ಡೂಮಲ್ಲಿ ಏನು ಇಂಡಿಕೇಟರ್ ಲೈಟ್ ಇದೆ, ಅಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ನೀವು ಬೇಕಾದ್ರೆ ನೋಡಿ, ಹಯಾಬುಸ ಅಡ್ವರ್ಟೈಸ್ಮೆಂಟಲ್ಲಿ ಅಲ್ಲಿ ಕೂಡ ವೈಟ್ ಲೈಟ್ ಬರುತ್ತೆ. ಸೊ ಅಂದರೆ ಏನು ನಾರ್ಮಲ್ ಲೈಟ್, ಹ್ಯಾಲೋಜನ್ ಲೈಟ್ ವರ್ಕ್ ಆಗುತ್ತೆ. ಸೊ ನಾನು ಅದಕ್ಕೋಸ್ಕರ ಅದನ್ನಲ್ಲಿ ಕೇಳಿದೆ. ಬಟ್ ಅವ್ರೇನಂದರು, ಇಲ್ಲ ಅದು ಬರೋದಿಲ್ಲ, ಅದು ಬಂದಿರೋದೇ ಈ ಥರ, ನಾವೇನು ಚೇಂಜಸ್ ಏನು ಮಾಡಿಲ್ಲ ಅಂತಂದರು. ಸರಿ ಅಂದ್ಬಿಟ್ಟು ಹಾಗೆ ಬಿಟ್ಟೆ, ಅದೇನು ತಲೆ ಕೆಡಿಸ್ಕೊಳಕ್ಕೋಗಿಲ್ಲ. ಸೊ ಬನ್ನಿ ರೈಡ್ ಎಂಜಾಯ್ ಮಾಡೋಣ. ಮತ್ತು ನನಗಂತೂ ಗಾಡಿ ತೊಗೊಂಡು ರೈಡ್ ಮಾಡ್ತಿರೋದೇ ಒಂದು ಎಷ್ಟೋ ವರ್ಷದೊಂದು ಕನಸು ಅಂತಲೇ ಹೇಳ್ಬೋದು. ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಇದೆ ನನಗೆ ಇದರಲ್ಲಿ. ಒಂಥರ ಏನೋ ಒಂದು ಸಾಧನೆ ಮಾಡಿಬಿಟ್ಟೆ ಅನ್ನೋಷ್ಟು ಖುಷಿ ಆಗ್ತಾಯಿದೆ. ಅಷ್ಟೊಂದು ಹುಮ್ಮಸ್ಸಲ್ಲಿದ್ದೀನಿ ನಾನು ಹೇಳಬೇಕು ಅಂದರೆ. ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ. ಯಾವತ್ತೂ ಓಡಿಸಲ್ದೇ ಇಲ್ವೇನೋ ನನ್ನ ಲೈಫಲ್ಲಿ ನಾನು ಈ ಬೈಕ್ನ ತೊಗೊಳ್ತೀನೋ ಇಲ್ವೋ ಅದು ಗೊತ್ತಿಲ್ಲ. ಬಟ್ ಈ ಬೈಕ್ನ ನಾನು ಓಡಿಸ್ತೀನೋ ಇಲ್ವೋ ಅನ್ನೋದೇ ನನಗೊಂದು ಡೌಟ್ ಇತ್ತು. ಬಟ್ ಅಂತೂ ಲೈಫಲ್ಲಿ ರೈಡ್ ಮಾಡೋ ಅಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಸೊ ನಾನು ಪೂರ್ತಿ ಡೀಟೇಲ್ಸು ರೈಡಿಂಗ್ ಮಾಡ್ತಾನೆ ಹೇಳ್ತೀನಿ. ಸೊ ಬನ್ನಿ ಒಂದು ರೈಡ್ ನೋಡೋಣ. ಫ್ರೆಂಡ್ಸ್, ಆ್ಯಕ್ಚುಲಿ ಬೈಕ್ ಮಾತ್ರ ಹೆವಿ ಆಸಮು. ನಿಮ್ಗೆ ಹಯಾಬುಸ ಬೈಕ್ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಮಾಡೋಷ್ಟು ದೊಡ್ಡವನಲ್ಲ. ನನ್ನಂಥ ಒಂದು ಮಿಡಲ್ ಕ್ಲಾಸ್ ಹುಡುಗನಿಗೆ ಈ ಬೈಕ್ ಓಡಿಸೋದು ಅಂದರೆ ಒಂದು ಡ್ರೀಮೇ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ಹೆಂಗೋ ಒಂದಷ್ಟು ಅಮೌಂಟ್ ಅರೇಂಜ್ ಮಾಡಿಕೊಂಡು ಬೈಕ್ನ ರೆಂಟಿಗೆ ತೊಗೊಂಡು ಗಾಡಿ ಓಡಿಸ್ತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ವ್ಯೂ ಮಾಡ್ತಾ ಇದ್ದೀರಾ, ಫಸ್ಟ್ ಟೈಮ್ ವ್ಯೂ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ನನ್ನ ಕಡೆಯಿಂದ ನಾನು ಎಷ್ಟೆಷ್ಟು ವೀಡಿಯೋಗಳು ಮಾಡಿ ಹಾಕೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟಷ್ಟು ವೀಡಿಯೋಗಳನ್ನ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ಮು ಸ್ಪೋರ್ಟ್ಸ್ ಬೈಕಲ್ಲಿ ವೀಡಿಯೋ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ನಾನು ತುಂಬ ಇಷ್ಟಪಡೋದು ಹಯಾಬುಸ ಬೈಕೆ. ಇವತ್ತು ಅದೇ ಬೈಕ್ನೇ ಓಡಿಸ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ಯಾವಾಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ನೆಕ್ಸ್ಟು 10 ಜನ ಸಬ್ಸ್ಕ್ರೈಬರ್ಸು ಇಲ್ಲ 1000 ಸಬ್ಸ್ಕ್ರೈಬರ್ಸ್ ಯಾವಾಗ ಆಗ್ತಾರೆ, ಲಾಸ್ಟ್ 990 ಇಂದ ಹಿಡಿದು 1000ಗೆ ಯಾವಾಗ 10 ಜನ ಸಬ್ಸ್ಕ್ರೈಬರ್ಸ್ ಯಾರು ಲಾಸ್ಟ್ ಆಗ್ತಾರೋ ಅವ್ರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಯಾರ್ಯಾರು ಅಂತ. ನಾನು ಅವ್ರಿಗೆ ಈ ಬೈಕ್ನ ರೆಂಟ್ ತೊಗೊಂಡು ಬಂದು ಒಂದು ರೈಡ್ನ ಕೊಡೋದಕ್ಕೆ ಲೈಕ್ ಮಾಡ್ತೀನಿ. ಸೊ ಯಾರ್ಯಾರು ನನ್ನ ಚಾನಲ್ನ ವ್ಯೂ ಮಾಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ಇಂಥ ಚಾನ್ಸ್ ನಾನು ಮತ್ತೆ ತೊಗೊಳಕ್ಕಾಗಲ್ಲ.
ಗಾಡಿ ಮುಟ್ಟಿದ್ರೇ 70-80 ರೀಚ್ ಆಯ್ತಿದೆ ಗುರು. ಅಂಥದ್ರಲ್ಲಿ 120 ಮುಟ್ಟಿದ್ರೇ ಹೋಗ್ಬಿಡುತ್ತೆ. ಸೊ ಗಾಡಿ ಓಡಿಸ್ಬೇಕಾದ್ರೆ ಕೇರ್ಫುಲ್ಲಾಗಿ ನೋಡ್ಕೊಂಡು ಓಡಿಸ್ಬೇಕು. ಇಲ್ಲಿ ಸ್ಪೀಡ್ ಕಂಟ್ರೋಲಿಂಗು ಲಾಕ್ ಮಾಡೋಕ್ಕೆ ಬರಲ್ಲ, ಅದೊಂದು ಮೇಜರ್ ಇದೆ ಮಾಡ್ಬೋದು. ಬಟ್ ಅವರು ಐಡಿಯಾ ಇಲ್ಲ ಅಂತ ಅನಿಸುತ್ತೆ. 100ಗೆ ಸ್ಪೀಡ್ ಲಾಕ್ ಮಾಡಿಬಿಡ್ಬೋದು. ಹಾರನ್ ಅಷ್ಟು ಮಜಾ ಇಲ್ಲ ಇದರಲ್ಲಿ. ಹಾರನ್ ಮಜಾ ಇರಬೇಕು ಯಾವಾಗಲೂ ನಮಗೆ, ಲೌಡ್ ಆಗಿರಬೇಕು. ಬೈಕ್ ಸೌಂಡು ಅಷ್ಟು ಲೌಡ್ ಇಲ್ಲ, ಬಟ್ ಐ ಆಮ್ ವೆರಿ ಹ್ಯಾಪಿ ಸೀರಿಯಸ್ ಆಗಿ. ಸೀರಿಯಸ್ ಆಗಿ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಲೈಫಲ್ಲೂ ಒಂದಿನ ಬರುತ್ತೆ ಹಯಾಬುಸಾ ಬೈಕ್ ಓಡಿಸೋವಂಥ ದಿನ ಅಂತ. ಏನು ಹೇಳೋಕ್ಕೆ ನನಗೆ ಮಾತೇ ಬರ್ತಾ ಇಲ್ಲ, ಹೇಳಬೇಕು ಅಂದರೆ, ನಿಜ ಹೇಳಬೇಕು ಅಂದರೆ. ಪಾಪ ಬೈಕಲ್ಲಿ ಕೂತವನು ಹಯಾಬುಸಾ ಅಂತ ಕಿರಿಸ್ತವನಲ್ಲಿ. ಗಾಡಿಗಳಲ್ಲಿ ನುಗ್ಗಾಡ್ಸೋಕ್ಕೆ ಮಜಾ ಇರುತ್ತೆ, ಯಾಕಂದರೆ ಹ್ಯಾಂಡ್ಲ್ ಬಾರ್ ಬೇರೆ ಸ್ವಲ್ಪ ಕಡಿಮೆ ಅಲ್ವಾ. ಸೊ ಓಡಿಸೋದಕ್ಕೆ ನುಗ್ಗಾಡ್ಸೋದಕ್ಕೆ ಹೆವಿ ಮಜಾ ಇರುತ್ತೆ ಗಾಡಿ. ರೇಸಿಂಗ್ ಪೊಸಿಷನ್ ತೊಗೊಂಡೆ ಅಂದರೆ ಇನ್ನೂ ಸಕ್ಕದಾಗಿ ಕಾಣ್ತೀನಿ. ಬಟ್ ರೇಸಿಂಗ್ ಪೊಸಿಷನ್ ಇಲ್ಲಿ ಸಿಟಿಲೆಲ್ಲ ರೇಸಿಂಗ್ ಪೊಸಿಷನ್ ತೊಗೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ಏನಿದೆ ಸ್ವಲ್ಪ ಹ್ಯಾಂಡ್ಲ್ ಭಯಂಕರ ಡೌನ್ ಇದೆ. A few moments later. ರಿಯಲಿ ಈ ಥರ ನಾನು ಬೈಕ್ ರೈಡ್ ಎಂಜಾಯ್ ಮಾಡ್ತೀನಿ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಏನೋ ಒಂಥರ ಫುಲ್ಲು ಖುಷಿ, ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ಅದೊಂಥರ ಫೀಲೇ ಬೇರೆ ಥರ ಕೊಡ್ತಾಯಿದೆ ನನಗೆ. ಅದು ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ, ಅಷ್ಟು ಖುಷಿ ಕೊಡ್ತಾಯಿದೆ ನನಗೆ. ಅಂದ್ಕೊಂಡಿರಲಿಲ್ಲ ನನ್ನ ಲೈಫಲ್ಲಿ ನಾನು ಒಂದು ಸೂಪರ್ ಸ್ಪೋರ್ಟ್ಸ್ ಬೈಕ್ನ ರೈಡ್ ಮಾಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅನ್ನೋದು ಗ್ಯಾರಂಟಿ ನನಗೆ ಐಡಿಯಾನೇ ಇರಲಿಲ್ಲ. ನೋಡೋಣ, ಈ ರೋಡಲ್ಲೇ ಒಂದು 2-3 ಸತಿ ರೌಂಡ್ ಹೊಡಿತೀನಿ. ಯಾಕೆಂದರೆ ಬೆಟರಾಗಿ ಸಿಗೋದು ಈ ರೋಡಲ್ಲೇ, ಅದು ಬಿಟ್ಟರೆ ಬೇರೆ ರೋಡಲ್ಲಿ ಎಲ್ಲೂ ಸಿಗೋಲ್ಲ. ಒಂದು ಫಾಸ್ಟ್ ಮೂಮೆಂಟ್ ಅಂದರೆ ಇದೇ ರೋಡಲ್ಲೇ ಬೇಕು. ಆಸಮ್ ಆಗಿರುತ್ತೆ ಇದೊಂದು ಫೀಲ್. ಮಾತ್ರ ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗದಿರೋಂಥ ದಿನ ಇದು ಅಂತಲೇ ಹೇಳ್ಬೋದು ನಾನು. ಯಾಕೆಂದರೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ಒಂದು ಸೂಪರ್ ಸ್ಪೋರ್ಟ್ ಬೈಕ್ನ ರೈಡ್ ಮಾಡೇ ಇಲ್ಲ. ಒಂದು ಟೆಸ್ಟ್ ಡ್ರೈವ್ಗೆ ಅಂತ ಹೋದಾಗ ಮಾತ್ರ ಇದನ್ನು ಮಾತ್ರ ಮಾಡಿದೆ, ಕವಾಸಕಿ Z900. ಅದು ಬಿಟ್ಟರೆ ಇದೇ ಫಸ್ಟ್ ಟೈಮು ನನ್ನ ಇದರ ಲೈಫಲ್ಲಿ ಒಂದು ಸೂಪರ್ ಸ್ಪೋರ್ಟ್ಸ್ ಬೈಕ್ನ ರೈಡ್ ಮಾಡ್ತಾ ಇರೋದು. ಒಂಥರ ಖುಷಿನೇ ಬೇರೆ ಲೆವೆಲಲ್ಲಿದೆ, ಹೇಳ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಏನೋ ಒಂಥರ ಸಮಾಧಾನ. ಓಕೆ, ನಾನು ಅಂದ್ಕೊಂಡಿದ್ದೇನೋ ಮಾಡಿದೆ ನಾನು ಅನ್ನೋದೊಂದು ಖುಷಿ ಇದೆ ನನಗೆ. ಇಲ್ಲಿ ಟರ್ನಿಂಗಲ್ಲಿ ಸ್ವಲ್ಪ ಇದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು, ಯಾಕೆ ಅಂದರೆ ಸ್ವಲ್ಪ ಇರಿಟೇಷನ್ ಜಾಸ್ತಿ ಇದೆ ಅದಕ್ಕೆ. ಮೇಲೆ ಸ್ಪೀಡ್ ಲಿಮಿಟ್ ದಾಟಂಗಿಲ್ಲ ಅಂತ ಹೇಳಿದ್ದಾರೆ. 120 ಅಂತ ಹೇಳಿದ್ದಾರೆ. ನಾನು ಅದಕ್ಕೆ 20 ಬೇಡ ಅಂದ್ಬಿಟ್ಟು 100ಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲೋ ಹಯಾಬುಸಾ ಅನ್ನೋ ಇದಕ್ಕೇನೆ ಫೀಲಿಂಗೇ ಬೇರೆ, ಎಕ್ಸ್ಪ್ರೆಷನ್ನೇ ಬೇರೆ, ಖುಷಿನೇ ಬೇರೆ, ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಮಜಾ ಕೊಡುತ್ತೆ ಲೈಫಲ್ಲಿ. ಇದು ಹೆಂಗೆ ಹೇಳೋದು ಅನ್ನೋದೇ ನನಗೆ ಅರ್ಥ ಆಗ್ತಾಯಿಲ್ಲ. ಏನೋ ಒಂಥರ ಖುಷಿ, ಸಂತೋಷ, ಸಖತ್ ಫೀಲ್ ಕೊಡುತ್ತೆ ಮಾತ್ರ. ಹೇಳೋಕ್ಕೆ ಒಂದು ಪದಗಳು ಸಾಲ್ತಿಲ್ಲ ನನಗೆ, ಅಷ್ಟು ಖುಷಿ ಅನಿಸುತ್ತೆ. ಆಲ್ರೆಡಿ
ಆಲ್ರೆಡಿ 5 ಗಂಟೆ ಆಗ್ತಾ ಬಂತು. ಆದಷ್ಟು ಬೇಗ ಹೊರಟು ಬಿಡೋಣ, ಜಾಸ್ತಿ ಹೊತ್ತು ನಿಲ್ಲೋದು ಬೇಡ. ಆ್ಯಕ್ಚುಲಿ ಈ ವಿಡಿಯೋ ನನ್ನ ವ್ಲಾಗಲ್ಲಿ ನಾನು ಹಾಕಬೇಕು ಅಂದರೆ ಸುಮಾರು ಎಷ್ಟೋ ವರ್ಷದ ಕನಸು. ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ರೀಸೆಂಟ್ ಈಗೇನು 2 ಮಂತ್ಸ್ ಆಯಿತು, 2.5 ಮಂತ್ಸ್ ಆಯಿತು. ಬಟ್ ನನಗೆ ಸಖತ್ ಆಸೆ ಈ ಬೈಕ್ ಓಡಿಸ್ಬೇಕು ಅನ್ನೋದು. ಒಂದು ಕನಸು ಅಂತಲೇ ಅಂದ್ಕೊಳ್ಳಿ. ಒಂದು ಹೇಳೋಂಗೆ ಇಲ್ಲ, ಅದಕ್ಕೆ ಏನು ಹೇಳಬೇಕು ಅನ್ನೋದು ಐಡಿಯಾನೂ ಬರ್ತಾಯಿಲ್ಲ ನನಗೆ. ಆ ಥರ ಒಂದು ಮೈಂಡ್ಸೆಟ್ಟು, ಒಂದು ಜೀವನದ ಗುರಿ ಅಂತಲೇ ಹೇಳ್ಬೋದು. ಗಾಡಿ ತೊಗೋಬೇಕು. ಇವಾಗ ಒಂದು ಲೆವೆಲ್ಗೆ ಓಕೆ ಅಂದರೆ ಗಾಡಿ ಓಡಿಸಿದ್ದೀನಿ, ರೋಡ್ ವರ್ಕಿಂಗ್ ಇನ್ ಪ್ರೋಸೆಸ್. ಈ ಕಡೆಯಿಂದ ಹೆಂಗೆ ಹೋಗೋದು, ಎಲ್ಲ ಕಡೆ ರೋಡ್ ಹಾಕಿದಾಕ್ಬಿಟ್ಟವ್ರೆ, ರೋಡ್ಗಳೇ ಸರಿ ಇಲ್ಲ. ಏನು ಮಾಡೋದು ಅನ್ನೋದು ಗೊತ್ತಾಗಲ್ಲ. A few moments later. ನಂತರ XUV 700ಗೂ ಹಯಾಬುಸಾಗೂ ಒಂದೇ ಬೆಲೆ. ಅದು 22 ಲಕ್ಷ, ಇದು 22 ಲಕ್ಷ. ಬಟ್ ಇದರಲ್ಲಿ ಹೋಗೋಕ್ಕಾಗೋದು ಇಬ್ಬರು, ಅದ್ರಲ್ಲಿ ಹೋಗೋಕ್ಕಾಗೋದು 7 ಜನ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಸ್ನೇಹಿತರೆ, ಗಾಡಿ ಡೀಟೇಲ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಈ ಗಾಡಿನ ರೆಂಟಿಗೆ ತೊಗೊಂಡಿದ್ದು 8 ಅವರ್ಸ್ಗೆ. ಸೊ ಆಲ್ಮೋಸ್ಟು ಡೆಪಾಸಿಟ್ಟು 10,000 ರೂಪಾಯಿ ಕೊಡಬೇಕು. ಆಮೇಲೆ ನಿಮ್ಮದು ಒರಿಜಿನಲ್ ಪಾಸ್ಪೋರ್ಟ್ ಆರ್ ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸ್, ಇವೆರಡರಲ್ಲಿ ಯಾವುದಾದ್ರು ಒಂದು ಒರಿಜಿನಲ್ ಕೊಡಲೇಬೇಕು. ಸೊ ಅವ್ರ ಹತ್ರ ಅದು ಅವ್ರು ಇಟ್ಕೊಂಡಿರ್ತಾರೆ. ನೀವು ಬೈಕ್ ಯಾವಾಗ ರಿಟರ್ನ್ ಮಾಡ್ತೀರಾ ಆವಾಗ ಅದನ್ನು ಅವರು ವಾಪಸ್ ಕೊಡ್ತಾರೆ. ಇನ್ನೊಂದು ಏನಂದರೆ ಬೈಕಲ್ಲಿ GPS ಇರುತ್ತೆ. ನೀವು ಎಷ್ಟಾರು ಸ್ಪೀಡ್ ಏನಾದರೂ ಜಾಸ್ತಿ ಓಡಿಸಿದ್ದೀರಾ ಅಂದರೆ ಅವ್ರಿಗೆ ಅದು ಇಂಟಿಮೇಷನ್ ಹೋಗುತ್ತೆ. ಸೊ ಹಾಗಾಗಿ ಅವರು ನಿಮಗೆ ಫೈನ್ ಕೂಡ ಹಾಕ್ತಾರೆ. ಸೊ 120 ಕಿಲೋಮೀಟರ್ ಸ್ಪೀಡ್ ಲಿಮಿಟಲ್ಲೇ ಇತ್ತು ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕಿಂತ ಜಾಸ್ತಿ ಹೋಗಿದೆ ಅಂದರೆ ನಿಮಗೆ ಫೈನ್ ಹಾಕೇ ಹಾಕ್ತಾರೆ. ಆಮೇಲೆ ಇನ್ನೊಂದೇನು ಅಂದರೆ ನಾನು 8 ಅವರ್ಸ್ಗೆ ಇದನ್ನು ರೈಡ್ ತೊಗೊಂಡಿದ್ದು. ಸೊ ಆಲ್ರೆಡಿ 8 ಅವರ್ಸ್ಗೆ ಕಂಪ್ಲೀಟ್ಗೆ 88 ಕಿಲೋಮೀಟರ್ಸ್ ಏನೋ ಕೊಟ್ಟಿದ್ದರು. ಇವಾಗ ಎಷ್ಟು ಕಿಲೋಮೀಟ್ರ್ ರನ್ ಆಗಿದೆ ಅನ್ನೋದು ಐಡಿಯಾ ಇಲ್ಲ. ಸೊ ಅಲ್ಲಿ ಹೋಗಿ ಕೊಟ್ಟಾದಮೇಲೆ ಅದು ನನಗೆ ಗೊತ್ತಾಗುತ್ತೆ. ಸೊ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕೆ ಅಂದರೆ ತುಂಬಾ ಲೆಂತ್ ಆಗೋಗ್ಬಿಡುತ್ತೆ, ಅಲ್ಲಿವರೆಗೂ ಹೋಗಿ ಹಾಕೋದಿಲ್ಲ. ಡೀಟೇಲ್ಸ್ ಬಂದು ನಾರ್ಮಲ್ ಇಷ್ಟೇ ಇರೋದು. ಇವ್ರದ್ದು ಬಂದು ಬೈಕ್ ರೆಂಟ್ ಕೊಟ್ಟವರು ನನಗೆ ಟ್ವಿಸ್ಟ್ ಥ್ರೋಟಲ್ ಅಂತ. ಗೂಗಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ, ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡಿ. ಮತ್ತು ಇನ್ನೊಂದೇನು ಅಂದರೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವ್ಯೂ ಮಾಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.